ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಆದರೆ ಇಲ್ಲಿರೋ ವೈದ್ಯರು ಅದಕ್ಕೆ ಡೆಡ್ಲಿ ಆಪೋಸಿಟ್. ಗರ್ಭಿಣಿಯೊಬ್ಬಳು ಹೊಟ್ಟೆಯೊಳಗೆ ಸತ್ತ ಕೂಸನ್ನ ಇಟ್ಕೊಂಡು 30 ಗಂಟೆ ನರಳಾಡಿದ್ರು ಡಾಕ್ಟರ್ಸ್ ಕಿಂಚಿತ್ತೂ ಕರುಣೆ ತೋರಿಸಿಲ್ಲ. ಹಾಗಾದ್ರೆ ಯಾವುದು ಆ ಹಾಸ್ಪಿಟಲ್? ಇಲ್ಲಿದೆ ಡೀಟೇಲ್. ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ನರಳಾಟ. ಕೂಸು ಕಳೆದುಕೊಂಡ ಗರ್ಭಿಣಿ ಒದ್ದಾಟ. ಮಾನವೀಯತೆ ಮರೆತ ಡಾಕ್ಟರ್ಸ್ ಡೋಂಟ್ ಕೇರ್. ವಾಣಿವಿಲಾಸ ಆಸ್ಪತ್ರೆಯ ವೈದ್ಯರ ವಿರುದ್ಧ ರೋಷಾಗ್ನಿ. ಕಳೆದ ತಿಂಗಳು ಬಾಣಂತಿ ಸಾವಿನಿಂದ ಸುದ್ದಿಯಾಗಿದ್ದ ವಾಣಿವಿಲಾಸ್ ಆಸ್ಪತ್ರೆ ಕರ್ಮಕಾಂಡ ಈಗ ಮತ್ತೆ ಬಟ ಬಯಲಾಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಹೊಟ್ಟೆಯಲ್ಲೇ ಕೂಸು ಕಳೆದುಕೊಂಡ ಮಹಿಳೆ ವೈದ್ಯರ ನಿರ್ಲಕ್ಷ್ಯಕ್ಕೆ 38 ಗಂಟೆಗಳ ಕಾಲ ನರಳಾಟ ನಡೆಸಿರುವುದು ಕರಳು ಕಿವುಚುವಂತಿದೆ. ನಿನ್ನೆ ಕನಕಪುರದಿಂದ ಪ್ರಿಯಾಂಕಾ ಎಂಬ ಮಹಿಳೆ ಹೆರಿಗೆ ನೋವಿನಿಂದ ವಾಣಿವಿಲಾಸ ಆಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ಮಗುವಿಗೆ ರಕ್ತದೊತ್ತಡ ಹೆಚ್ಚಳವಾಗಿ ಮಗು ಹೊಟ್ಟೆಯಲ್ಲೇ ಜೀವ ಕಳೆದುಕೊಂಡಿದೆ ಅಂತ ವೈದ್ಯರು ದೃಢಪಡಿಸಿದ್ರು. ಇದಾದ ಬಳಿಕ ವೈದ್ಯರು ತೀರಾ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಗುವನ್ನ ಹೊರತೆಗೆಯುವ ಬದಲು ಸುಮ್ಮನೆ ಕುಳಿತಿದ್ದಾರೆ. ಇನ್ನು ರಾತ್ರಿ ಇಡೀ ಬೆಡ್ ನೀಡದೆ ವೈದ್ಯರು ರೋಗಿಯನ್ನ ಖಾಲಿ ನೆಲದಲ್ಲಿ ಮಲಗಿಸಿದ್ದು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಟ್ರೀಟ್ಮೆಂಟ್ ಕೂಡ ನೀಡದೆ ಇರುವುದು ತಾಯಿಯ ಜೀವಕ್ಕೆ ಅಪಾಯ ಆಗತ್ತೆ ಅನ್ನೋ ಆತಂಕ ಕುಟುಂಬಸ್ಥರಲ್ಲಿ ಜೋರಾಗಿತ್ತು. ಸರ್ ನಿನ್ನೆ 9 ಗಂಟೆಗೆ ಬಂದವರು ಹಾಸ್ಪಿಟ್ಲಿಗೆ. ಅಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಆಯ್ತದೆ, ನಾರ್ಮಲ್ ಆಯ್ತದೆ ಅಂತ ಹೇಳ್ತಾವ್ರೆ. ಅದನ್ನು ಏನು ನಾರ್ಮಲ್ ಆಗಿಲ್ಲ, ಮತ್ತು ಸಿಜರಿಂಗ್ ಮಾಡ್ತಾ ಇಲ್ಲ. ಅದು ಫೆಸಿಲಿಟಿನೇ ಇಲ್ಲ ಸರ್ ಇಲ್ಲಿ ಹಾಸ್ಪಿಟಲ್. ಸರ್ ಇವಾಗ ಹೇಳವ್ರೆ ಟ್ರೀಟ್ಮೆಂಟ್ ಹಾಕಿದ್ದೀವಿ, ಒಂದು ಇವತ್ತು ಇಲ್ಲಾಂದರೆ 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, ನೈಟ್ ಆದ್ರೂ ಆಗ್ಬೋದು, ನಾರ್ಮಲ್ ಆಯ್ತದೆ ಅಂತ ಹೇಳವ್ರೆ ಸರ್. ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಬೆತ್ತರಿಸಿದ 10 ನಿಮಿಷದಲ್ಲಿ ಟ್ರೀಟ್ಮೆಂಟ್. ಹೌದು, ಇನ್ನು ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬೆತ್ತರಿಸಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅದು ಬರೀ 10 ನಿಮಿಷದಲ್ಲೇ ವೈದ್ಯರು ಅಲರ್ಟ್ ಆದ್ರು. ಪ್ರಿಯಾಂಕಾಗೆ ಬೆಡ್ ವ್ಯವಸ್ಥೆ ಮಾಡಿದ್ರು ಹಾಗೂ ಚಿಕಿತ್ಸೆ ಆರಂಭಿಸಿದ್ರು. ಇನ್ನು ಇಂದು ರಾಜ್ಯದಲ್ಲಿದ್ದ ವಾಣಿವಿಲಾಸ್ ಆಸ್ಪತ್ರೆಯ RMO ಸಂತೋಷ್ ಆಸ್ಪತ್ರೆಗೆ ಧಾವಿಸಿ ಬಂದ್ರು. ವೈದ್ಯರಿಗೆ ತರಾಟೆ ತೆಗೆದುಕೊಂಡು ಚಿಕಿತ್ಸೆ ನಡೆಸೋದಕ್ಕೆ ಸೂಚನೆ ನೀಡಿದ್ರು. ಈ ಪೇಷಂಟು ನಿನ್ನೆ ಸಂಜೆ 8 ಗಂಟೆಗೆ ವಾಣಿವಿಲಾಸ್ ಬಂದಿತ್ತು. ಆಸ್ಪತ್ರೆ ಬಂದ ತಕ್ಷಣ ನಮ್ಮವರು ಇಲ್ಲೂ ಕೂಡ ಸ್ಕ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ನಮ್ಮ ಸ್ಕ್ಯಾನಿಂಗಲ್ಲಿ ಕೂಡ IUD ಅಂತ ಬಂದಿದೆ. ಇವಾಗ ಟ್ರೀಟ್ಮೆಂಟ್ ನಡೀತಾ ಇದೆ. ಮೇಡಮ್ ಹೇಳ್ದಂಗೆ ಸಂಜೆವರೆಗೆ ಡೆಲಿವರಿ ಆಗುತ್ತೆ. ಹೊಟ್ಟೆಯಲ್ಲೇ ಮಗು ತೀರೋದ್ರಿಂದ ಮತ್ತು ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಸೆಕ್ಷನ್ ಮಾಡ್ಲಿಕ್ಕೆ ಬರಲ್ಲ, ಅಥವಾ ಸೆಕ್ಷನ್ ಇಂಡಿಕೇಶನ್ ಇಲ್ಲ. ಹಾಗಾಗಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲ, ಖಂಡಿತ ಬೆಡ್ ಇರಲಿಲ್ಲ. ನಮ್ಮ ಬೆಡ್ ವ್ಯವಸ್ಥೆ ಬಂದ ತಕ್ಷಣವೇ ಮಾಡಿಕೊಟ್ಟಿದ್ದಾಗಿದೆ. ಬಹುಶಃ ಓಡಾಡ್ಲಿಕ್ಕೆ ಅಂತ ಹೇಳಿರ್ತಾರೆ. ಡೆಲಿವರಿ ಸಂದರ್ಭದಲ್ಲಿ ಓಡಾಡ್ಲಿಕ್ಕೆ ಹೇಳಿದಾಗ ಏನಾದರೂ ಅನನುಕೂಲ ಆಗಿರ್ಬೋದು. ಅದನ್ನು ಏನಾದರೂ ಇದ್ರೆ ತಿದ್ದುಕೊಡಿ. ಪ್ರಿಯಾಂಕಾ ಅಂತ ಪೇಷಂಟ್ ಕನಕಪುರದಿಂದ ಬಂದಿರೋದು. ಬಂದಾಗಲೇ IUD ಅಂತ ಬಂದಿರೋದು, ಅಂದರೆ ಮಗು ಹೊಟ್ಟೆಯೊಳಗಡೆ ಸತ್ತೋಗಿದೆ ಅಂತ. ನಿನ್ನೆ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ. ಪ್ರಿಯಾಂಕಾಗೆ ಇವನ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆ, ಹಾರ್ಟ್ ಡಿಸೀಸ್ ಇದೆ. ಸೊ ಮಗು ಸತ್ತೋಗಿರೋದ್ರಿಂದ ನೋವು ಬರಲಿಕ್ಕೆ ಅಂತ ಔಷಧಿ ಹಾಕ್ತಾ ಇದ್ದೀವಿ. ನಿನ್ನೆ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಅಂತ ಬಂದಮೇಲೆ ನಿನ್ನೆ ನೈಟು ಒಂದು ಜೆಲ್ ಹಾಕಿದ್ದೀವಿ. ಬೆಳಗ್ಗೆ 2 ಮಾತ್ರೆ ಹಾಕಿದ್ದೀವಿ. 6 ಗಂಟೆಗೊಂದು, 11 ಗಂಟೆಗೊಂದು ಮೀಸೋಪ್ರೊಸ್ಟೋಲ್ ಟ್ಯಾಬ್ಲೆಟ್. ಅದು ಅಬಾರ್ಷನ್ ಪ್ರೋಸೆಸ್, ಅಂದರೆ ಡೆಲಿವರಿ ಪ್ರೋಸೆಸ್ನ ಇದು ಮಾಡೋಕ್ಕೆ, ಸ್ಪೀಡ್ ಮಾಡೋಕ್ಕೆ. ಒಟ್ನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ನರಳಾಡ್ತಿದ್ದ ರೋಗಿಗೆ ಗ್ಯಾರಂಟಿ ನ್ಯೂಸ್ ಸಹಾಯ ಮಾಡಿದೆ. ರೋಗಿಗಳ ಸಂಬಂಧಿಕರು ಗ್ಯಾರಂಟಿ ತಂಡಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.